ಪ್ರೊಸೀಜರ್ ಏನು ಬರ್ತಿದ್ದಾರೆ, ಒಂದು ಪೇಪರ್ನಲ್ಲಿ ಏನು ಬರ್ತಾರೆ, ಡ್ರಾಫ್ಟ್ಗೆ 100 ರೂಪಾಯಿ ತಗೊಳ್ತಾ ಇದ್ದಾರೆ, 100 ರೂಪಾಯಿ ಡ್ರಾಫ್ಟ್ ತಗೊಳ್ತಾ ಇಲ್ಲ, ಫೈನಲ್ ಶೂನ್ಯ ಸರ್. ಆಗಿಲ್ಲ. ಪ್ರೊಸೀಜರ್ ಬಗ್ಗೆನೇ ಜನರಿಗೆ ಸಾಕಷ್ಟು ಅನುಮಾನ ಸರ್. ಮೆಸೇಜ್ ಬರುತ್ತೆ ಅಂತ ಹೇಳಿದ್ರಿ, ತುಂಬ ಜನರಿಗೆ ಮೆಸೇಜ್ ಬಂದಿಲ್ಲ. ಹೋಗಿ ಫೋಟೋ ತೊಗೊಂಡು ಜಿಯೋ ಟ್ಯಾಗಿಂಗ್ ಮಾಡಬೇಕು ಅಂತ. ಈಗ ನಿಮಗೆ ಅದರಲ್ಲಿ 2 ವಿಚಾರ ಒಂದೇ ಟೈಮ್ಗೆ ಆಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಉಂಟಾಗಿದೆ. ಅದು ಏನಿದೆ, ಜಿಯೋ ಟ್ಯಾಗಿಂಗ್ ವಿಚಾರಗಳು ಈ ಡ್ರಾಫ್ಟ್ಗಿಂತ ಪ್ಯಾರಲಲ್ ಆಗಿ ಮುಂದೆನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಅಂದರೆ ನಾವು 1 ತಿಂಗಳ ಹಿಂದೆಯೇ ನಾವು ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಆ ಫೋನ್ ಮೆಸೇಜ್ ಇತ್ಯಾದಿ ಕೊಡುವುದು ಫಾರ್ ಜಿಯೋ ಟ್ಯಾಗಿಂಗ್ ಆ್ಯಂಡ್ GPS ತೊಗೊಳ್ಳೋಕ್ಕೆ, ಫೋಟೋ ತೊಗೊಳ್ಳೋಕ್ಕೆ ನಾವೇ ಔಟ್ಸೋರ್ಸ್ ಮಾಡಿ 200 ಮಂದಿ ತೊಗೊಂಡಿದ್ದೀವಿ. ಈಗ ಸದ್ಯಕ್ಕೆ ಅದೇ ಫಸ್ಟ್ ಬಂದರು, ಕೆಲವರು ಹೋಗ್ಬಿಟ್ಟಿದ್ದಾರೆ. ಈಗ ಆ್ಯಸ್ ಆನ್ ಟುಡೇ 150 ಮಂದಿ ಇದ್ದಾರೆ ನಮ್ಮ ಹತ್ರ. ಇದು 200 ಮಾಡಿಕೊಂಡು ಅದು 4-5 ತಿಂಗಳಲ್ಲಿ ನಾವೇ ತೊಗೊಳ್ತೀವಿ. ನಿಮಗೆ ಬೇಕು ಅಂತ ಆದರೆ ಈ ಡ್ರಾಫ್ಟ್ ಖಾತಾ ಯಾವಾಗ ಬಂತು ಅಂದರೆ, ಈಗ ರಿಜಿಸ್ಟ್ರೇಷನ್ನಲ್ಲಿ ಅನಿವಾರ್ಯ ಆಯಿತು, ಈ ಖಾತಾ ಅನಿವಾರ್ಯ ಆಯಿತು. ಹೀಗಾಗಿ ಈ ಡ್ರಾಫ್ಟ್ನಲ್ಲಿ ನಿಮಗೆ ಬೇಕು ಅಂದರೆ ಕೊಡಿ, ನಮಗೆ ಬಿಟ್ಟರೆ ನಮ್ಮ GPS ತೊಗೊಂಡು ಬರ್ತಾರೆ. ನಮ್ಮವರು ಬಂದು ನಿಮ್ಮ ಫೋಟೋ ಮತ್ತು ಯಾವ ಟ್ಯಾಕ್ಸ್ ID ಇದೆ, SAS ಸೆಲ್ಫ್ ಅಸೆಸ್ಮೆಂಟ್ ID, ಮತ್ತು ಮನೆಗೆ ಮ್ಯಾಪಿಂಗ್ ಮಾಡುವುದು, ಆ ಕೆಲಸ ನಮ್ಮವರು ಮಾಡೇ ಮಾಡ್ತಾರೆ. ಆದರೆ ನಮಗೆ ಈಗಲೇ ಬೇಕು ಅಂತ ಆದರೆ ಡ್ರಾಫ್ಟ್ ನೋಡಿಕೊಂಡು ಅದರಲ್ಲಿ ಇನ್ನೊಂದು ತಪ್ಪು ಇತ್ಯಾದಿ ಇದ್ದರೆ ಮಾಡಿ, ಮತ್ತು ಅಪ್ಲೋಡ್ ಮಾಡಲಿಕ್ಕೆ ಆ ಡಾಕ್ಯುಮೆಂಟ್ಗೆ ನಿಮಗೇ ಅವಕಾಶ ಕೊಟ್ಟಿರುವುದರಿಂದ ಅದರಲ್ಲಿ ಏನಿದೆ, ಫಸ್ಟು ನಿಮ್ಮ ಆಧಾರ ನಂಬರ್ ಹಾಕೋದು, ನಂಬರ್ 2 ನೀವು ಫೋಟೋ ಹಾಕೋದು ನಿಮ್ಮ ಪ್ರಾಪರ್ಟಿದು, ನಂಬರ್ 3 GPS ಕೋಆರ್ಡಿನೇಟ್ ಮಾಡುವುದು. ನಿಮಗೆ ಟ್ರಾನ್ಸಾಕ್ಷನ್ ಬೇಕು, ನಮಗೆ ಸೇಲ್ ಡೀಡ್ ಮತ್ತು ಇನ್ಕಂಬರೆನ್ಸ್. ಸೇಲ್ ಡೀಡ್ ಯಾಕೆ ಬೇಕು ಅಂದರೆ, ನಮಗೆ ಖಾತ್ರಿ ಇರಬೇಕು ನಾಳೆ ದಿವಸ ಇದನ್ನೇ ಈ ಖಾತಾ ಮೇಲೇ ಎಲ್ಲ ಟ್ರಾನ್ಸಾಕ್ಷನ್ ಆಗ್ತಿರುವುದರಿಂದ ನಮಗೆ ಸೇಲ್ ಡೀಡ್ ಬೇಕು. ಇನ್ಕಂಬರೆನ್ಸ್ ಬೇಕು. ಇನ್ಕಂಬರೆನ್ಸ್ ನಾನು 1/4/2004 ಏನು ಕೇಳಿದ್ದೀವಿ, ಅದು ತೆಗೆದಿದ್ದೀವಿ. ಈಗ ಮೊನ್ನೆ ನಮ್ಗೆ ಚರ್ಚೆ ಆಯಿತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಜೊತೆಗೆ. ಬರೀ ಲಾಸ್ಟ್ ಸೇಲ್ ಡೀಡಿಂದ ಇದುವರೆಗೂ ಇನ್ಕಂಬರೆನ್ಸ್ ಕೊಟ್ಟರೆ ಸಾಕು ನಮಗೆ. ಯಾರ್ಯಾರಿಗೆ ಮಾರಾಟ ಮಾಡಬೇಕಾಗಿರುತ್ತೆ ಪ್ರಾಪರ್ಟಿ, ಅದು ಖರೀದಿದಾರರು ಕೇಳ್ತಾನೆ, 20 ವರ್ಷಕ್ಕೂ ಕೇಳ್ತಾನೆ, 25 ವರ್ಷಕ್ಕೂ ಕೇಳ್ತಾನೆ. ಆಗ ಅವರ ತಕ್ಕು ನೀವು ಅಪ್ಲೈ ಮಾಡ್ತೀರಿ, ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟಿಂದ ನಿಮಗೆ ಇನ್ಕಂಬರೆನ್ಸ್ ಸರ್ಟಿಫಿಕೇಟ್ ಬರುತ್ತೆ, ಅದು ನೀವು ಲೋಡ್ ಮಾಡಬೇಕಾಗಿರುತ್ತೆ, ಅದು ಬೇರೆ ವಿಚಾರ. ಬಟ್ ನಮಗೆ ನಮ್ಮ ಖಾತೆಗಾಗಿ, ಫೈನಲ್ ಖಾತೆಗಾಗಿ ಅದು ಎಲ್ಲ ಬೇಕಾಗಿಲ್ಲ. ಬಟ್ ಸೇಲ್ ಡೀಡಿಂದ ಆ ಲಾಸ್ಟ್ ಸೇಲ್ ಡೀಡ್ ಯಾವಾಗ ಆಗಿದೆ ನಿಮ್ಮದು, ನೀವು ಕೊಂಡ್ಕೊಂಡಿದ್ರಿ 2020ನೇ ಇಸ್ವಿಯಲ್ಲಿ, 20ನೇಯಿಂದ 24ನೇ ಇಸ್ವಿವರೆಗೂ ಬೇರೆಯವರಿಗೆ ಮಾರಾಟ ಆಗಿಲ್ಲ, ಅಷ್ಟೇ ಬೇಕು. ಯಾಕೆಂದರೆ ಏನಾಗಿದೆ, ಭಾಳಷ್ಟು ಮಂದಿ ಸೇಲ್ ಡೀಡ್ ಮಾಡಿದರೂ ಸಹ ನಮ್ಮ ಕಡೆ ಖಾತಾ ಚೇಂಜ್ ಮಾಡಿಲ್ಲ. ಇವರ ಹೆಸರಿನಲ್ಲಿಯೇ ಖಾತಾ ಇರುತ್ತದೆ, ಅವರ ಹೆಸರಿನಲ್ಲಿ ನಾನು ಈ ಖಾತಾ ಮಾಡಿಕೊಂಡು ಇವರು ಮಾರಾಟ ಮಾಡಿಬಿಟ್ರೆ ಅದು ಇನ್ಕಂಬರೆನ್ಸ್ ನೋಡಲಿಲ್ಲ ಅಂದ್ರೆ ಅದಕ್ಕೆ ಸ್ವಲ್ಪ ಕಷ್ಟ ಉಂಟಾಗ್ಬೋದು. ಅಲ್ಲ ಸರ್, ರಿಜಿಸ್ಟ್ರೇಷನ್ಗೆ ಈ ಖಾತಾ ಕಂಪಲ್ಸರಿ ಮಾಡಿದ್ದೀರಾ ಸರ್? ರಿಜಿಸ್ಟ್ರೇಷನ್ ಆಗ್ತಿಲ್ಲ ಅಂತ ದೂರು ಬರ್ತಾ ಇದೆ. ರಿಜಿಸ್ಟ್ರೇಷನ್ಗೆ ಈ ಖಾತಾ ಕಂಪಲ್ಸರಿ ಇದೆ. ನಮಗೂ ಈ ಖಾತಾ ಕಂಪಲ್ಸರಿ ಸದ್ಯಕ್ಕೆ ಮಾಡಿಲ್ಲ. ನಾವು BBMPಯಲ್ಲಿ ನಿಮ್ಮ ಮ್ಯಾನ್ಯುವಲ್ ಖಾತಾ ರದ್ದಾಗಿದೆ ಅಂತ ವಿಚಾರ ಇಡಬಾರ್ದು ನಿಮ್ಮ ಮನಸ್ಸಿನಲ್ಲಿ. ಬಟ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಕೇಳ್ತಾ ಇದ್ದಾರೆ ಸರ್ ಈ ಖಾತಾ. 1 ನಿಮಿಷ, ರಿಜಿಸ್ಟ್ರೇಷನ್ನಲ್ಲಿ ಅನಿವಾರ್ಯ ಆಗಿದೆ. ಹೀಗಾಗಿ ನಿಮಗೆ ಮಾರಾಟ ಮಾಡಲಿಕ್ಕೆ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಈ ಖಾತಾ ಬೇಕೇ ಬೇಕು. ಈ ಖಾತಾ ನಿಮಗೆ ಜನ್ರೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಆದರೆ ನಾವು ARO ಆಫೀಸ್ನಲ್ಲಿ ಈಗ ಒಂದು ಹೆಲ್ಪ್ ಡೆಸ್ಕ್ ಮಾಡಿ ಬರೀ ರಿಜಿಸ್ಟ್ರೇಷನ್ ಸೇಲ್ಗಾಗಿ ಮಾತ್ರ ಬರ್ತಕ್ಕಂಥ ಮಂದಿಗೆ ಹ್ಯಾಂಡ್ ಹೋಲ್ಡ್ ಮಾಡಿಬಿಟ್ಟು, ಯಾಕಂದರೆ ನಮಗೆ ಲಕ್ಷಾಂತರ ಮಂದಿಗೆ ಬಂದು ನಮ್ಮ ಆಫೀಸ್ನಲ್ಲಿ ಅದು ಅಡ್ಜಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾರ್ಯಾರು ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾರೆ ಅವರಿಗೆ ನಾವು AROನಲ್ಲಿ ಹೆಲ್ಪ್ ಡೆಸ್ಕ್ ಇಟ್ಕೊಂಡು ಈ ಎಲ್ಲ ಸಾಮಗ್ರಿ ತಂದರೆ ನಾವೇ ಟೈಪ್ ಮಾಡಿಕೊಂಡು ಅವ್ರಿಗೆ ಕೊಡ್ತಾ ಇದ್ದೀವಿ. ಈ ಖಾತಾ ಕೊಡದೆ ಈ ಖಾತಾ ಕಂಪಲ್ಸರಿ ಮಾಡಿದ್ರೆ ಹೆಂಗದು ಪ್ರಾಪರ್ ಆಗಿ ರಿಜಿಸ್ಟ್ರೇಷನ್ ಆಗುತ್ತಾ? ನಾನು ಹೇಳ್ತಾ ಇದ್ದೀನಿ, ನಿಮಗೆ ಬೇಕು ಅಂತ ಆದರೆ ಅಲ್ಲ, ನೀವು ಹೇಳಿದ ಕರೆಕ್ಟ್. ನಿಮಗೆ ಮಾಡ್ತೀರಿ ಅಂತ ಹೇಳಿ ಆ ಡಾಕ್ಯುಮೆಂಟ್ ತೊಗೊಂಡು ಬಂದರೆ ನಾನು ನಿಮಗೆ ಅರ್ಜೆಂಟ್ ಮಾಡಿ ಕೊಡ್ತೀವಿ. ಸರ್, KTCP ಕಾಯ್ದೆಯಡಿ ನೋಂದಣಿಯಾಗದ ನಿವೇಶನ ನಿರ್ಮಾಣ ಮಾಡಬಾರ್ದು ಅಂತ ಯಾಕೆ, ಎಷ್ಟಿದೆ ಅಂತ ನೋಡಿ, ಅದಕ್ಕೆ ನಿಮಗೆ ಅರ್ಥೈಸಬೇಕಾದ್ರೆ ನಾನು ಸುಮಾರು ವ್ಯಾಖ್ಯಾನ ಮಾಡಬೇಕಾಗಿರುತ್ತೆ, ಆ್ಯಕ್ಟ್ ರೂಲ್ಸ್ ಇತ್ಯಾದಿ. ಅದಕ್ಕೆ ಸಪ್ರೇಟಾಗಿಯೇ ಮಾತಾಡೋಣ. ಸರ್, ನೀರಾವಳಿಯಲ್ಲಿ ನಡುವಸ್ತಿಯಲ್ಲಿ ಬೋರ್ವೆಲ್ ವಿಚಾರ FIR ಆಗಿದೆ. ನಡುವಸ್ತಿಯಲ್ಲಿ ಬೋರ್ವೆಲ್ ಆಗ್ತದೆ. ಹೌದು, ನಮ್ಮ ಫೋಟೋ ಬಂತು. ರಸ್ತೆಯಲ್ಲಿ ನಮ್ಮ ಡಾಮರೀಕೃತ ರಸ್ತೆಯಲ್ಲಿ ಒಂದು ಬೋರಿಂಗ್ ಮಷೀನ್ ತೊಗೊಂಡು ಅಲ್ಲಿ ಬೋರ್ ಮಾಡ್ತಾಯಿದ್ದಾರೆ. ಅದಕ್ಕೆ ಸೀಸ್ ಮಾಡಿದ್ದೀವಿ, FIR ಮಾಡಿದ್ದೀವಿ, ದಂಡನೂ ಹಾಕ್ತಾಯಿದ್ದೀವಿ. ಜನರಿಗೆ ಸ್ವಲ್ಪನೂ ತಿಳುವಳಿಕೆ ಇಲ್ಲಾಂದರೆ ಏನು ಮಾಡಬೇಕು ನಾವು? BBMP ಪರ್ಮಿಷನ್ ಅಂತ ಹೇಳ್ತಾರೆ. BBMP ಪರ್ಮಿಷನ್ ರೋಡ್ನಲ್ಲಿ ಇದೆ. ವೆರಿ ಗುಡ್, ತೋರಿಸ್ಲಿ.